ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾವಿನ್ನ ತಡಗವಾಡಿನಲ್ಲೇ ಇದ್ದೀವಿ, ಊರಿಗೆ ಹೋಗಿಲ್ಲ, ಇವಾಗ ಹೋಗಬೇಕು. ಚಳಿ ಅಂತೆ ಶಾರುಗೆ ಬೆಳಗ್ಗೆ ಎದ್ದು ನಾವು ಮುಖ ತೊಳ್ಕೊಂಡು ನಮ್ಮ ಮಾವನ ಮನೆಗೆ ಹೋಗಿದ್ದು, ಅಲ್ಲೇ ಹಾಲು ಕುಡ್ಕೊಂಡು ಬರ್ತಿದ್ದೀವಿ. ಊರಲ್ಲಿ ಹಬ್ಬ ಇದೆ ಅಲ್ವಾ, ಅದಕ್ಕೆ ಊರಿಗೆ ಬೇಗ ಹೋಗಬೇಕು. ನಾನು ಅವಳಿಗೆ ಹೇಳಿದೆ ರೀತು ಜೊತೆಗೆ ನಿಧಾನಕ್ಕೆ ಬಾ ಅಂತ. ಇಲ್ಲ ಅಮ್ಮ ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳು ಹಾಕಿದ್ಲಲ್ವ ಕತ್ತಿಗೆ ದಾರ, ಅದನ್ನು ನಾವು ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು. ಊರಿಗೆ ತಗೊಂಡು ಹೋಗಂಗಿಲ್ಲ. ಅಕ್ಕನ ಫೋಟೋ ಇಲ್ಲೇ ಇದೆ ಅಂತ ಮೊದಲೇ ತೋರಿಸಿದೆ, ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಅಚ್ಚು ಬಾಯ್, ಸುದ್ದಿ ಬಾಯ್, ಸುದ್ದಿ ಬಾಯ್, ಅಚ್ಚು ಬಾಯ್. ಊರಿಗೆ ಹೋಯ್ತೈತೆ ಅತ್ತೆ, ಹೋಗ್ಲಾ ಇಲ್ಲೇ ಇರಲ್ಲ ಮತ್ತು ಹೋಗುವಂತದ್ದಿ. ಸುದಿ ರೀತಕ್ಕ ಆಮೇಲೆ ಬರ್ತಾಳೆ. ಸುದಿ ಬಾಯ್ ಬಾಯ್, ಟಾಟಾ ಮಾಡು ಮತ್ತೆ ಬಾಯ್. ಏನವ ಹಾಂ ಹಬ್ಬ ಮುಗಿಗಂಟಿರನಾ? ಅಲ್ಲ ಹಬ್ಬ ಅದಲ್ಲವ, ಅಲ್ಲಿ ಹಬ್ಬ ಇಲ್ಲದೆ ಹೋಗಿರಿ ಇರುವೆ, ಅಲ್ಲ ಹಬ್ಬ ಅದಲ್ಲ. ಬಾಯ್ ಇರುವೆ. ನೀವು ಹಬ್ಬದ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಮುಖಕ್ಕೇನು ಹಾಕಿಲ್ಲ. ಊರಿಗೆ ಹೋಗಿ ಹೇಗಿದ್ರು ಸ್ನಾನ ಮಾಡ್ಬೇಕು ಅಂದ್ಕೊಂಡು ಊರಿಗೆ ಬಂದೆ. ಊರಿಗೆ ಬಂದ ತಕ್ಷಣ ನಮ್ಮ ಮನೆಗೆ ಬಂದೆ, ಯಾಕಂದರೆ ಇಲ್ಲೂ ದೀಪ ಹಚ್ಬಿಟ್ಟು ಹೋಗ್ಬೇಕಲ್ವ, ಹಬ್ಬ ಇತ್ತಲ್ವ. ಅದಕ್ಕೆ ಬಂದು ಇಲ್ಲಿ ಹೊಸ್ತಿಲನ್ನೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಮನೆಯೆಲ್ಲ ನೆನ್ನೆ ಕ್ಲೀನ್ ಮಾಡಿದ್ದೆ ಅಲ್ವಾ. ಸೊ ಇವತ್ತು ದೀಪ ಮಾತ್ರ ರೆಡಿ ಮಾಡಿ ದೀಪ ಹಚ್ಚಿ ಹೋಗ್ತೀನಿ. ನಾನು 3 ದಿನದಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತಾಯಿದ್ದೀನಿ. ಸೋಮವಾರ ತಿಂಡಿ ಮಾಡಿದ್ದು, ಮಂಗಳವಾರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಊರಿಗೆ ಹೋಗಿದ್ದು, ಊರಲ್ಲೆಲ್ಲ ಅಲ್ಲೆಲ್ಲ ಹಬ್ಬ ಮುಗಿಸಿ ಬಂದಿದ್ದು. ಬಂದ ತಕ್ಷಣ ಎಲ್ಲಿ ಸ್ನಾನ ಮಾಡಿಕೊಂಡು ದೀಪ ಎಲ್ಲ ರೆಡಿ ಮಾಡಿ, ಇವತ್ತು ದೀಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಯಾಕಂದರೆ ಹಬ್ಬ ಇತ್ತಲ್ವ. ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡಿ ಇಲ್ಲಿಂದ ನಾನು ಅಮ್ಮನ ಮನೆಗೆ ಹೋಗಬೇಕು. ಅಲ್ಲಿ ಹೋದರೂ ಏನೂ ಕೆಲಸ ಇಲ್ಲ ಅಂತಲ್ಲ, ಅಲ್ಲಂತೂ ಇವತ್ತು ತುಂಬ ಕೆಲಸ ಇರುತ್ತೆ. ಯಾಕಂದರೆ ಎಡೆಡೋದಕ್ಕೆ ಎಲ್ಲ ಅಡುಗೆ ಕೂಡ ಮಾಡಬೇಕು. ಸೊ ಅದೆಲ್ಲ ಜವಾಬ್ದಾರಿ ನನ್ನದೇ. ಅಮ್ಮ ನನ್ನೇ ಕಾಯ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ಅಂತ. ನಾನು ಹಾಗೂ 6:30ಗೆ ಎದ್ದು ರೆಡಿಯಾಗಿ ಬಂದಿದ್ದು. ಊರಿಗೆ ಬರೋವಷ್ಟರಲ್ಲಿ 8:30 9 ಗಂಟೆ ಆಗೋಯ್ತು. ನಾನು ಎಲ್ಲ ರೆಡಿ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಹೋಗುವಷ್ಟರಲ್ಲಿ 12 ಗಂಟೆ ಆಗೇ ಹೋಯಿತು. ಅರ್ಜೆಂಟಲ್ಲೇ ಹೀಗಾಗತ್ತೆ. ನಾನು ದೀಪಕ್ಕೆ ಹಚ್ತಾ ಇದ್ದೀನಿ, ಯಾಕೋ ಮತ್ತೆ ದೀಪ ಕೆಟ್ಟೋಗ್ತಿತ್ತು, ಅಂದರೆ ಆರೋಗ್ತಿತ್ತು. ಈ ವರ್ಷ ಅಪ್ಪ ತೀರ್ಕೊಂಡು ಇನ್ನೂ 1 ವರ್ಷ ಆಗಿಲ್ಲ ಅಲ್ವಾ. ಸೊ ನಾವು ಯಾರಿಗೂ ಹಬ್ಬಕ್ಕೆ ಹೇಳಿಲ್ಲ. ಅಪ್ಪ ಇದ್ದಾಗ ತುಂಬ ಜನಕ್ಕೆ ಹೇಳ್ತಿದ್ವಿ, ಎಲ್ಲರೂ ಬಂದು ನಾವು ಸಿಹಿ ಊಟಕ್ಕೂ ಹೇಳ್ತಿದ್ವಿ, ಅಂದರೆ ಹಬ್ಬದ ದಿನ ನಾವು ಸಿಹಿ ಅಡುಗೆ ಮಾಡೋದು. ಸೊ ಆ ಊಟಕ್ಕೂ ಹೇಳ್ತಿದ್ವಿ, ಮತ್ತು ನಾನ್ ವೆಜ್ ಊಟಕ್ಕೂ ಹೇಳ್ತಿದ್ವಿ. ತುಂಬ ಜನಕ್ಕೆ ಹೇಳ್ತಿದ್ವಿ, ನಮ್ಮ ಅತ್ತೆ ಮಾವ ಊರ್ಗಿತ್ತಿರು ಎಲ್ಲರಿಗೂ ಹೇಳ್ತಿದ್ವಿ. ಬಟ್ ಈ ವರ್ಷ ಹೇಳ್ತಿಲ್ಲ. ಅಪ್ಪ ಇಲ್ದಿರೋ ಹಬ್ಬ ಅನ್ನೋದೇ ಒಂದು ಬೇಜಾರು. ಅದ್ರ ಜೊತೆಗೆ ಎಲ್ಲರಿಗೂ ಹೇಳ್ಕೊಂಡು ಸಂಭ್ರಮ ಪಡೋದೆಲ್ಲ ಬೇಡ ಅನ್ನಿಸ್ತು. ಸೊ ಅದರಿಂದ ನಾವು ಯಾರಿಗೂ ಹೇಳ್ತಿಲ್ಲ. ನಾನು ಬಾಬಾಯನ ಹಬ್ಬದ ವಿಡಿಯೋವನ್ನೇ ಸಪ್ರೇಟಾಗಿ ಹಾಕಿದ್ದೀನಿ, ಆದರೆ ಅದು ಯಾಕೋ ಜಾಸ್ತಿ ವ್ಯೂಸ್ ಆಗ್ತಿಲ್ಲ. ಬಟ್ ಅದು ತುಂಬ ಚೆನ್ನಾಗಿದೆ. ಆ ರೀತಿ ಹಬ್ಬವನ್ನು ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಒಂದು ಸಲ, ನಿಮಗೆಲ್ಲ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಅನುಭವ ಸಿಗುತ್ತೆ, ಹೊಸ ಅನುಭವ ಸಿಗುತ್ತೆ. ಯಾಕಂದರೆ ವಿಭಿನ್ನವಾಗಿ ಆಚರಿಸ್ತಾರೆ ಆ ಹಬ್ಬವನ್ನು. ಅದರಿಂದ ಹೇಳ್ತಾ ಇದ್ದೀನಿ, ಒಂದು ಸಲ ನೋಡಿ. ದೇವ್ರ ಮನೆ ಹೊಸ್ತಿಲು ಕೂಡ ಸ್ವಲ್ಪ ದೊಡ್ಡದಾಗೇ ಇದೆ. ಅದಕ್ಕಿಂತ ಹೊರಗಡೆ ಹೊಸ್ತಿಲು, ಬಾಗಿಲು ಹೊಸ್ತಿಲು ತುಂಬ ದೊಡ್ಡದಾಗಿದೆ. ಸೊ ನಾವು ಯಾವ ರೀತಿ ಡಿಸೈನಲ್ಲಿ ರಂಗೋಲಿ ಬೇಕಾದರೂ ಬಿಡಬಹುದು. ಆದರೆ ಮನೆ ಮುಂದೆ ರಂಗೋಲಿ ಬಿಡೋದಕ್ಕೆ ಜಾಗ ಇಲ್ಲ ಅನ್ನೋದು ನನಗೆ ಬೇಜಾರಿನ ವಿಚಾರ. ನೋಡೋಣ, ಕಾಂಪೌಂಡೆಲ್ಲ ಹಾಕಿಸ್ಕೊಂಡ್ಮೇಲೆ ಹೊರಗಡೆ ಸ್ವಲ್ಪ ಜಾಗ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ರಂಗೋಲಿ ಬಿಡೋದಕ್ಕೆ. ಈ ಟೈಲ್ಸ್ ಮೇಲೆಲ್ಲ ಬಿಟ್ಟರೆ ಕಾಣಿಸಲ್ಲ ರಂಗೋಲಿ, ಅದರಿಂದ ನಾನು ಬಿಡೋದಿಲ್ಲ. ತುಳಸಿ ಕಟ್ಟೆ ಸಹ ಸೇಮ್ ನಮ್ಮ ಗ್ರಾನೈಟ್ ಕಲ್ ಥರನೇ ಇದೆ. ನಾವು ಮನೆ ರೆಡಿ ಮಾಡಿಸುವಾಗ ಗ್ರಾನೈಟ್ ಅವ್ರ ಕೈಲೇ ಮಾಡಿಸ್ಕೊಂಡಿದ್ದು. ನನ್ನ ಫ್ರೆಂಡ್ ಮಗ ಸಾಹಸ ಮಾಡೋದಕ್ಕೆ ಹೋಗಿ ಅದನ್ನು ಎತ್ತಿ ಸ್ವಲ್ಪ ಹಾಗೂ ಮುರಿದು ಹಾಕಿದ್ದಾನೆ, ಅದಕ್ಕೆ ಮಣ್ಣೆಲ್ಲ ಹೊರಗಡೆ ಬರ್ತಿರುತ್ತೆ. ನಮ್ಮ ಕಡೆ ಉಪವಾಸದ ಹಬ್ಬವನ್ನು ಪ್ರಥಮ ಏಕಾದಶಿ ದಿನ ಮಾಡ್ತೀವಿ. ಇಲ್ಲಿ ನೋಡಿ, ಎಲ್ಲರೂ ಗಾಳಿಪಟವನ್ನು ಬಿಡ್ತಾರೆ. ಉಪವಾಸ ಹಬ್ಬ ಅಂತ ಹೇಳಿದ್ರೆ ಗಾಳಿಪಟ ಬಿಡೋದು. ಮನೇಲಿ ದೀಪ ಎಲ್ಲ ಹಚ್ಚಾಯಿತು. ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನೆನ್ನೆ ಊರಿಗೆ ಹೋಗಿದ್ದೆ, ಊರಲ್ಲೆಲ್ಲ ಅಲ್ಲೆಲ್ಲ ಮಾಡ್ಕೊಂಡು ಬಂದು ಬೆಳಗ್ಗೆ ಬಂದು ದೀಪ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಾಯಿತು. ಇವಾಗ ಅಮ್ಮನ ಮನೇಲಿ ಹಬ್ಬ ಇದೆ, ಅಲ್ಲಿ ಅಂದರೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಇನ್ನೂ ವರ್ಷ ಆಗಿಲ್ಲ ಅಲ್ವಾ, ಅಪ್ಪ ತೀರೋಗಿ ಯಾರಿಗೂ ಹೇಳ್ಕೊಂಡಿಲ್ಲ.
ಸೊ ಹೇಗೆ ಹಬ್ಬ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನಿಜವಾಗ್ಲೂ ಅಮ್ಮನ ಮನೆಗೆ ಹೋಗೋದಕ್ಕೆ ಬೇಜಾರಾಗ್ತಿದೆ ಹಬ್ಬಕ್ಕೆ. ಯಾಕಂತ ಹೇಳಿದ್ರೆ ಈ ವರ್ಷದ ಹಬ್ಬದಲ್ಲಿ ಅಪ್ಪ ಇಲ್ಲ ಅಲ್ವಾ, ಸೊ ಬೇಜಾರಾಗ್ತಿದೆ. ಆದರೂ ಹೋಗಲೇಬೇಕು, ಮಾಡಲೇಬೇಕು. ಹೋಗ್ತಾ ಇದ್ದೀನಿ, ಬನ್ನಿ ಅಮ್ಮನ ಮನೆಗೆ ಹೋಗೋಣ. ನಾನು ಹಾಗೂ ದೇವ್ರ ಮನೆ ರೆಡಿ ಮಾಡುವಷ್ಟರಲ್ಲೇ 12 ಗಂಟೆ ಆಗೋಯ್ತು. ನಿಮಗೆಲ್ಲ ಗೊತ್ತಲ್ವಾ, ದೇವ್ರ ಪೂಜೆ ಎಲ್ಲ ಮಾಡಿ ದೇವ್ರ ಮನೆ ರೆಡಿ ಮಾಡೋದು ಅಂತ ಹೇಳಿದ್ರೆ 1 ಗಂಟೆ ಮೇಲಾಗ್ಬಿಡುತ್ತೆ. ಮನೇಲಿ ಸ್ವಲ್ಪ ಹಾಲಿತ್ತು. ಊರಿನಲ್ಲಿ ಒಂದು ವಾರ ಮುಂಚಿತವಾಗಿಯೇ ಎಲ್ಲ ಮಕ್ಕಳು ಪಟ ಕಟ್ಕೊಂಡು ಪಟವನ್ನು ಹಾರಿಸ್ತಾ ಇದ್ದಾರೆ. ಇಲ್ಲೊಂದು 2 ಮಕ್ಕಳು ಪಟವನ್ನು ಹಾರಿಸ್ತಾ ಇದ್ದಾರೆ. ಇವ್ರು ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡ್ ಮಗ ಮತ್ತು ನಮ್ಮ ಹೋಗಿತ್ತು ವಿಜಯಕ್ಕನ ಮಗ. ಬಾಲಗೊಂಚ ಕಿತ್ತೋಯ್ತು ಕಣ, ಬಾಲಗೊಂಚ ಏಕೆ? ನಿಂದೆಲ್ಲ ಪಟ, ನಿಂದು ಪಟ ಮೇಲಾಯ್ತಾ? ಹಾಗೆ ಬರುವಾಗ ಬಣ್ಣವಾಗಿ ತುಂಬ ಸುಂದರವಾಗಿ ಒಂದು ಚಿಟ್ಟೆ ಹಾರಾಡ್ತಿತ್ತು ನನ್ನ ಫ್ರೆಂಡ್ ಅನಿತಾ ಮನೆ ಮುಂದೆ. ಹಾಗೆ ಅದನ್ನು ಫೋಕಸ್ ಮಾಡಿದೆ. ಪುಟಾಣಿ ಗಾಳಿಪಟದ ಥರ ಕಾಣಿಸ್ತಿತ್ತು. ಹಾಗೆ ಮೇಲೆ ನೋಡಿದ್ರೆ ಮೇಲೊಂದು ಗಾಳಿಪಟ ಸ್ವಚ್ಛಂದವಾಗಿ ಹಾರಾಡ್ತಿತ್ತು. ಅದಕ್ಕೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡೆ. ಎಲ್ಲ ಕಡೆ ಈ ಹಬ್ಬದ ಟೈಮ್ನಲ್ಲೇ ಗಾಳಿಪಟ ಹಾರಿಸ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಉಪವಾಸ ಹಬ್ಬದ ದಿನ ಗಾಳಿಪಟವನ್ನು ಹಾರಿಸ್ತಾರೆ. ಇಲ್ಲಿಂದ ನಾನು ಅಮ್ಮನ ಮನೆಗೆ ಹೋದೆ. ಅಮ್ಮನ ಮನೆಗೆ ಹೋದ ತಕ್ಷಣ ಅಪ್ಪನನ್ನು ತೋರಿಸ್ತಾ ಇದ್ದೀನಿ. ನಂದು 12 ಗಂಟೆ ಆದರೂ ಊಟ ಮಾಡಾಗಿರಲಿಲ್ಲ. ಐಶು ಏನೋ ಸಬ್ಸಿಗೆ ಸೊಪ್ಪಲ್ಲಿ ಅನ್ನ ಒಗ್ಗರಣೆ ಮಾಡಿಕೊಡಿ ಅಂತ ಕೇಳಿಲ್ಲಂತೆ. ಅಮ್ಮ ಮಾಡಿದರು, ನಾನು ಅದನ್ನೇ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನನ್ನ ಮಕ್ಳಿಗಂತೂ ಈಗಲೂ ಕಾರ್ಟೂನ್ಸ್ ಅಂದರೆ ತುಂಬ ಇಷ್ಟ. ಅವರು ಶಾರು ಹಾಕ್ಕೊಂಡು ನೋಡ್ತಾ ಇದ್ದಾಳೆ. ನಾನು ಯಾವಾಗಲೂ ನಿಮಗೆ ಅಪ್ಪನ ಸ್ಥಾನ ಯಾರೂ ತುಂಬೋದಕ್ಕೆ ಆಗಲ್ಲ ಅಂತ ಹೇಳ್ತಿರ್ತೀನಿ ಅಷ್ಟೇ. ಬಟ್ ಅಪ್ಪ ಹೋದ್ಮೇಲೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಇವಾಗ ಅಣ್ಣ ಹಬ್ಬಕ್ಕೆ ಬರ್ತಿದ್ದಾನೆ ನೋಡಿ. ಸುಮ್ಮ ಇವಾಗ ಬಂದ. ನಾನು ಮಾತಾಡ್ಸೋದು ಬೇಡವಾ ನಮ್ಮ ಅಣ್ಣನ? ಮೀನಾ ಕೇಳಿಸಿಲ್ವಲ್ಲ, ಇವಾಗ ಬಂದ. ಚೆನ್ನಾಗಿದ್ದೀರಾ? ಅದಕ್ಕೆ ಬಂದರು ಅಂತ, ಹಬ್ಬಕ್ಕೆ ಬಂದರು ಅಂತ ಮಾಡಿದೆ. ಅದು ಬಂದಾಗ ಮಾಡಿದೆ. ನಮ್ಮ ಮನೆಯಿಂದನೇ ಬರ್ತಾಯಿದ್ದೀನಿ ಅಂತ ಮಾಡಿದೆ. ಆಯ್ತಾ ಎಲ್ಲ ರೆಡಿ ಆಯಿತು ಮೀನಾ? ಮಾಡಿದೆ ಕಣ್ ಮಾಡಿದೆ. ಇಲ್ಲೇ ತಿಂದೆ, ಇಲ್ಲೇ ಮಾಡಿತ್ತು. ನನ್ನ ಮನೇಲಿ ಮಾಡಿರಲಿಲ್ಲ, ಇಲ್ಲೇ ಬಂದಿದ್ದೆ. ಓಹೋ, ಇವರು ಪಟ ಬಿಡ್ತಾವ್ರೆ. ಯಾರ್ದು? ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಮ್ಮಂಗೆ ಗಂಡು ಮಕ್ಕಳಿಲ್ಲ. ಇವನು ನಮ್ಮ ದೊಡ್ಡಮ್ಮನ ಮಗ, ಅಮ್ಮನ ಅಕ್ಕನ ಮಗ. ಅವನು ಯಾವಾಗಲೂ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ. ಅಮ್ಮ ಏನೂ ತರೋದಕ್ಕೆ ಹೇಳಿರಲಿಲ್ಲ, ಅವನೇ ಫೋನ್ ಮಾಡಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಅವನೇ ತಂದಿದ್ದಾನೆ. ತರಕಾರಿ, ಹಣ್ಣು, ಸ್ವೀಟ್ಸ್ ಎಲ್ಲ ಅವನೇ ತಂದಿರೋದು. ಇದು ಅಣ್ಣನ ಹೆಂಡತಿ ಸುಮಾ ಅಂತ. ಎಲ್ಲರೂ ಸೇರಿಕೊಂಡು ಕುತ್ಕೊಂಡು ತರಕಾರಿ ಎಲ್ಲ ಬಿಡಿಸ್ಕೊತಾ ಇದ್ದೀವಿ. ಇವತ್ತು ಹಬ್ಬದ ದಿನ ಅಲ್ವಾ, ತುಂಬ ಕೆಲಸ ಇರುತ್ತೆ. ಅದಕ್ಕೆ ನಾನು ಜಾಸ್ತಿ ಏನೂ ವಿಡಿಯೋ ಮಾಡ್ಕೊಂಡಿಲ್ಲ. ಪಾಯಸಕ್ಕೆ ಇಟ್ಟಿದ್ದೀನಿ. ಪಾಯಸಕ್ಕೆ ಪಾಕವನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಹೆಸರು ಬೇಳೆಯನ್ನು ಹುರ್ಕೊಂಡು ಕೂಗಿಸ್ಕೊಂಡಿದ್ದೀನಿ. ಕಾಯಿ ಮತ್ತು ಅಕ್ಕಿಯನ್ನು ಹುರ್ಕೊಂಡಿದ್ದೆ. ಅದನ್ನೆರಡನ್ನೂ ಆಡಿಸ್ಕೊಂಡಿದ್ದೀನಿ, ರುಬ್ಕೊಂಡಿದ್ದೀನಿ. ಅದಕ್ಕೆ ಏಲಕ್ಕಿ ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರ್ತಿದೆ. ಪಾಕ ಅಂದರೆ ಬೆಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಪಾಕ ಏನು ತಗೊಳ್ಳಲ್ಲ, ಬೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೆಸರು ಬೇಳೆ ಬೇಯಿಸ್ಕೊಂಡಿದ್ದಲ್ವ, ಅದು ಮತ್ತು ಕಾಯಿ ಮತ್ತು ಏಲಕ್ಕಿ ಕಾಯಿ ಮತ್ತು ಹುರಿದಿರೋ ಅಕ್ಕಿಯನ್ನು ರುಬ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ತಳ ಹಿಡಿದು ಬಿಡುತ್ತೆ, ಸ್ವಲ್ಪ ಹಾಗೆ ತಿರುಗ್ತಿರ್ಬೇಕು, ಯಾಕಂದರೆ ಅಕ್ಕಿ ಹಾಕಿರ್ತೀವಲ್ವ ಅದಕ್ಕೆ. ನಾನಿಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ಕಾಯಿ ಎಲ್ಲ ಸುಮ್ಮನೆ ತಿರ್ಕೊಟ್ಲು. ಒಂದೇ ಒಂದು ಕಾಯಿ ಸಾಕಾಯಿತು. ಅಂದರೆ ನಮ್ಮ ಮನೆಗೆ ಇವತ್ತು ಹಬ್ಬಕ್ಕೆ ಯಾರಿಗೂ ಹೇಳಿಲ್ಲ ಅಲ್ವಾ. ಸೊ ಇದು ಗೊಜ್ಜುಗೆ ರೆಡಿ ಮಾಡ್ಕೊಂಡಿದ್ದೀನಿ. ಗೊಜ್ಜು ಅಂದರೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಪಲ್ಯಕ್ಕೆಲ್ಲ ತರಕಾರಿ ಎಲ್ಲ ಅವಳೇ ಹೆಚ್ಚಿಕೊಟ್ಲು. ಅಮ್ಮ ಇವಾಗ ವಡೆಗೆ ರುಬ್ಕೊತಾ ಇದ್ದಾರೆ. ನಾನಿಲ್ಲಿ ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಪಕ್ಕ ಪಾಯಸ ರೆಡಿ ಆಗಿದೆ. ಬಾತ್ಗೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಬ್ಬದ ದಿನ ನಾವು ವಡೆ, ಪಾಯಸ, ಅನ್ನ, ಸಾಂಬಾರು ಅಂದರೆ ಬೇಳೆ ಸಾಂಬಾರು ಮಾಡ್ತೀವಿ. ಪಲ್ಯ ಮತ್ತು ಬಾತನ್ನು ಮಾಡ್ತೀವಿ. ಮೊದಲು ಸಾಂಬಾರು ಪಲ್ಯ ಎಲ್ಲ ಮಾಡ್ಕೊಂಡ್ಬಿಟ್ರೆ ಬಾತನ್ನು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಕೊನೆಯಲ್ಲಿ ಮಾಡಿಕೊಂಡ್ರೆ ಬಿಸಿ ಇರುತ್ತೆ, ಸಂಜೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಅಮ್ಮ ಎಡೆಗಿಡೋದಕ್ಕೆ ಅಂತ ಹೇಳಿ ದೊಡ್ಡದಾಗಿ ವಡೆ ಹಾಕ್ತಾ ಇದ್ದಾರೆ. ಮೊದಲನೇ ಒಬ್ಬೆಯನ್ನು ಎಡೆಗೆ ಮಾತ್ರ ದೊಡ್ಡದಾಗಿ ಹಾಕೋತೀವಿ, ಆಮೇಲೆಲ್ಲ ಚಿಕ್ಕದಾಗಿ ಹಾಕೋತೀವಿ. ನಾನೇನೋ ಬೇರೆ ಕೆಲಸ ಮಾಡ್ತಿದ್ದೆ, ಅದಕ್ಕೆ ಅಮ್ಮ ವಡೆ ಹಾಕ್ತಾ ಇದ್ದಾರೆ. ಈಗ ನಾನೇ ಹಾಕೊತೀನಿ.
ತಗ್ನಿಬೇಳೆ ವಡೆ ಮತ್ತು ಕಡಲೆಬೇಳೆ ವಡೆ ಎರಡನ್ನೂ ಮಾಡ್ತೀವಿ ಈ ಹಬ್ಬದಲ್ಲಿ. ಅಪ್ಪಂಗೆ ಪಾಯಸ ಅಂದರೆ ತುಂಬ ಇಷ್ಟ. ಅವ್ರಿಗೆ ಶುಗರ್ ಇತ್ತು, ಶುಗರ್ ಇದ್ದರೂ ಸಹ ಅವರು ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತಿದ್ರು. ಒಬ್ಬಟ್ಟೇನಾದರೂ ಸಂಕ್ರಾಂತಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡಿದ್ರೆ ಬಂದ ತಕ್ಷಣ ಒಬ್ಬಟ್ಟು ಕೊಡಿ ನನಗೊಂದು ಅಂತ ಕೇಳೋರು. ಇವಾಗ ಬಂದಾಗ ಬಿಸಿ ವಡೆ ಹಾಕ್ಕೊಡ್ತಿದ್ವಿ. ಇವಾಗಿಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗುತ್ತೆ. ಅಪ್ಪಂಗೆ ಸಂಬಂಧಿಕರು ಅಂದರೆ ತುಂಬಾ ಇಷ್ಟ. ಅವರೆಲ್ಲ ಮನೆಗೆ ಬಂದ್ಬಿಟ್ರಂತೂ ತುಂಬ ಖುಷಿ ಪಡ್ತಿದ್ರು. ಎಲ್ಲರೂ ಮನೆ ತುಂಬ ಜನ ಇದ್ರಂತೂ ಅಪ್ಪಂಗೆ ಏನೋ ಒಂಥರ ಖುಷಿ. ನಾವು ಏನು ಕೇಳಿದ್ರು ತಂದುಕೊಡ್ತಿದ್ರು ಆ ಟೈಮ್ನಲ್ಲಿ. ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲರಿಗೂ ಚೆನ್ನಾಗಿ ಮಾಡಿ ಹಾಕಿ ಅಂತ. ಇವ್ರದ್ದೆಲ್ಲ ಕೆಲಸ ಮುಗಿಸಿ ಎಲ್ಲರೂ ಫೋನ್ ನೋಡ್ಕೊಂಡು ಕೂತಿದ್ದಾರೆ. ಹಾಕ್ತಾ ಇದ್ದೀನಿ. ನಿಮ್ಮ ಅಮ್ಮ ಮಾಡಿರೋ ಚೆನ್ನಾಯ್ತಾ, ನಾನು ಮಾಡಿರೋ ಚೆನ್ನಾಗೈತಾ? ಯಾರು ಮಾಡಿರೋ ಚೆನ್ನಾಗೈತೆ? ಅತ್ತೆ ಯಾರು? ನಿಮ್ಮಮ್ಮ ವಿಡಿಯೋ ನೋಡ್ತದೆ, ಬೈತದ ನಿಂಗೆ. ಅತ್ತೆ ಮಾಡಿರೋ ಚೆನ್ನಾಗೈತೆ ಅಂತ್ಯಾ ಅಂತ. ಈಗ ಹೇಳು, ಯಾರು ಮಾಡಿರೋ ವಡೆ ಚೆನ್ನಾಗೈತೆ? ಯಾವತ್ತೆ? ನಿಮ್ಮಮ್ಮ ಮಾಡಿರೋದು ಚೆನ್ನಾಗಿಲ್ವಾ? ಚೆನ್ನಾಗೈತೆ ಹೇಳ್ಬೇಕು. ಹಂಗಲ್ಲ ಅವ್ರ ಅಮ್ಮ ಏನು ಹೇಳ್ದಿದ್ರು ಕೊಡ್ತಾಳೆ. ಶ್ರುತಿ ಅತ್ತೆ ಚೆನ್ನಾಗೈತೆ ಅಂದರೆ ಕೊಡ್ತಾಳೆ, ಅದಕ್ಕೆ ಅಲ್ವೈತಿ. ನಾನು ತಿನ್ನೋವಾಗ ಏನೂ ಮಾತಾಡಲಿಲ್ಲ. ಯಾಕೆ ಗೊತ್ತಾ? ನಾನು ತಿನ್ನೋವಾಗ ಗರ್ಗರಿಯಾಗಿದೆ ಅಂತ ನಿಮಗೆ ಸೌಂಡ್ ಕೇಳಿಸಿದೆ ಅಲ್ವಾ. ನಾನಿಲ್ಲಿ ಹಣ್ಣುಗಳದ್ದೆಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಎಡೆಗಿಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಾವು ಎಡೆಯನ್ನು 3 ಜನಕ್ಕೆ ಇಡ್ತೀವಿ. ನಮ್ಮ ಅಜ್ಜಿ, ನಮ್ಮ ತಾತ ಮತ್ತು ಶ್ವೇತಂಗೆ. ಶ್ವೇತಾ ಅಂದರೆ ನನ್ನ ಅಕ್ಕ. ಅಕ್ಕಂಗೆ ಇಡೋ ಹಾಗಿಲ್ಲ, ಅವ್ರ ಗಂಡನ ಮನೇಲಿ ಇಡಬೇಕು. ಆದರೆ ಅಮ್ಮಂಗೆ ಅಕ್ಕ ಅಂದರೆ ತುಂಬ ಪ್ರೀತಿ ಅಲ್ವಾ, ಅದಕ್ಕೆ ಅಕ್ಕಂಗೂ ಸಹ ಇಲ್ಲೇ ಸಪ್ರೇಟಾಗಿ ಇಡ್ತಾರೆ ಪ್ರತಿ ವರ್ಷ. ಈ ಸಲ ಅಪ್ಪಂಗೆ ಇಡ್ತಿಲ್ಲ, ಅಪ್ಪನ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ. ವರ್ಷಕ್ಕೊಂದು 3 ದಿನ ಅಥವಾ 5 ದಿನ ಕಡಿಮೆ ಅನ್ನೋ ಹಾಗೆ ಅಪ್ಪಂಗೆ ಇಡಬೇಕು ಎಡೆಯನ್ನು. ಅದಕ್ಕಿಲ್ಲಿ ಅಜ್ಜಿ ಮತ್ತು ತಾತ ಶ್ವೇತಂಗೆ ಇಡ್ತಿರೋದು. ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ ಮತ್ತು ಒಂದಷ್ಟು ಸ್ವೀಟ್ಸು ಮತ್ತು ಒಂದಷ್ಟು ಹಣ್ಣುಗಳು, ಮನೇಲಿ ಮಾಡಿರೋ ಅಡುಗೆ ಎಲ್ಲನೂ ಇಡ್ತೀವಿ. ಕಡಲೆಪುರಿ ಮತ್ತು ಖಾರ ಕೂಡ ಇಡ್ತೀವಿ. ಎಲ್ಲರೂ ಹಣೆಗೆ ವಿಭೂತಿಯನ್ನು ಇಟ್ಕೊತೀವಿ ಎಡೆ ಇಡುವಾಗ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಈ ಹಬ್ಬದ ಬಗ್ಗೆ ಅಂದರೆ ಎಡೆ ಇಡೋ ಹಬ್ಬದ ಬಗ್ಗೆ ಒಂದು ವಿಚಾರ ಹೇಳಬೇಕು, ಒಂದು ಪುಟ್ಟ ಕಥೆಯನ್ನು ಹೇಳಬೇಕು. ನಮ್ಮ ಹಿರಿಕರು ಒಬ್ಬರು ನನಗೆ ಹೇಳಿದ್ರು, ಆದರೆ ಇವಾಗ ಹೇಳೋದಕ್ಕೆ ಟೈಮ್ ಇಲ್ಲ, ಸಮಯ ಸಿಕ್ತಾಗ ಹೇಳ್ತೀನಿ. ಎಲ್ಲ ಕಡೆ ಈ ರೀತಿ ಹಬ್ಬವನ್ನು ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಈ ಹಬ್ಬವನ್ನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ, ನಮ್ಮೂರಿನಲ್ಲಂತೂ ಉಪವಾಸ ಹಬ್ಬಕ್ಕೇ ಎಲ್ಲರೂ ಎಡೆ ಇಡೋದು. ಪಕ್ಷ ಹಬ್ಬಕ್ಕೆ ಅಂದರೆ ಮಹಾಲಯ ಅಮಾವಾಸ್ಯೆಗೆ ಸ್ವಲ್ಪ ಜನ ಮಾತ್ರ ಇಡ್ತೀವಿ. ನಮ್ಮ ಅತ್ತೆ ಮನೇಲಿ ಸಹ ಅದನ್ನೇ ಇಡೋದು. ಅಂದರೆ ಮಹಾಲಯ ಅಮಾವಾಸ್ಯೆಗೆ ಎಡೆ ಇಡೋದು. ಆವಾಗ ಸಾಧ್ಯ ಆದರೆ ವಿಡಿಯೋ ಮಾಡ್ಕೊತೀನಿ. ಎಡೆ ಇಡೋದಕ್ಕೂ ಮುಂಚೆ ಮಾಡಿರೋ ಯಾವುದೇ ಊಟವನ್ನು ನಾವು ಮಾಡೋದಿಲ್ಲ, ಮುಟ್ಟೋದಿಲ್ಲ. ಎಡೆ ಎಲ್ಲ ಇಟ್ಟು ಬಾಗಿಲನ್ನು ಹಾಕ್ಕೊಂಡು ಹೊರಗಡೆ ಬಂದ ಮೇಲೆ ಮತ್ತೆ ಬಾಗಿಲನ್ನು ತೆಗೆದು ದೇವರಿಗೆ ಮತ್ತೊಂದು ಸಲ ಗಂಧದ ಕಡ್ಡಿಯನ್ನು ಹಚ್ಚಿ ಪೂಜೆ ಮಾಡಿ ಆಮೇಲೆ ನಾವು ಊಟವನ್ನು ಮಾಡೋದು. ಎಡೆಯಲ್ಲಿರೋ ಪ್ರಸಾದವನ್ನು ತಿಂದು ಆಮೇಲೆ ಮನೇಲಿ ಮಾಡಿರೋ ಊಟವನ್ನು ಮಾಡೋದು. ಹೊರಗಡೆ ಬಾಗಿಲು ಹಾಕಿ ಎಲ್ಲರೂ ಬಂದು ಕೂತಿದ್ದೀವಿ. ನಿಮ್ಮ ಕಡೆ ಕೂಡ ಹೀಗೆ ಮಾಡ್ತೀರಾ ಅಂತ ಹೇಳಿ. ನಮ್ಮೂರಲ್ಲಿ ಮಾತ್ರ ಅಲ್ಲ, ತುಂಬ ಕಡೆ ಈ ಹಬ್ಬಕ್ಕೆ ಎಡೆ ಇಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಿಂದಿಗೆಗೆ ಹೊಂಬಾಳೆಯನ್ನು ಇಟ್ಟಿದ್ದಾರೆ ಇಲ್ಲಿ ಯಾರೋ. ಅಂದರೆ ಇದೆಲ್ಲ ನಮ್ಮ ಸ್ಟೇಟಸ್ನಲ್ಲಿ ಹಾಕಿದ್ದು, ನಂದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದು. ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಯಾರ್ಯಾರು ಎಡೆಯನ್ನು ಇಟ್ಟಿದ್ದಾರೆ ಈ ಹಬ್ಬಕ್ಕೆ ಅಂತ, ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.